ಸೊ ಆಕ್ಟಿವಿಟಿ 2 ಅಲ್ಲಿ ಏನು ಕೊಟ್ಟಿದ್ದಾರೆ, ಟು ಮೆಷರ್ ದ ವಾಲ್ಯೂಮ್ ಆಫ್ ಅ ಪೀಸ್ ಆಫ್ ಸ್ಟೋನ್. ಒಂದು ಸ್ಟೋನ್ದು ವಾಲ್ಯೂಮ್ ಕಂಡುಹಿಡಿಯೋದಕ್ಕೆ. ಟೇಕ್ ಅ ಪೀಸ್ ಆಫ್ ಸ್ಟೋನ್, ಅ ಮೆಷರಿಂಗ್ ಸಿಲಿಂಡರ್, ಫೈನ್ ಥ್ರೆಡ್ ಆಫ್ ಸಫಿಷಿಯಂಟ್ ಲೆಂತ್ ಆ್ಯಂಡ್ ಸಮ್ ವಾಟರ್. ಸರಿನಾ? ಈ 4 ವಸ್ತು ತೊಗೋಬೇಕು. ಅದೊಂದು ಸ್ಟೋನು, ಮೆಷರಿಂಗ್ ಸಿಲಿಂಡರ್, ಮತ್ತು ಒಂದು ಸ್ವಲ್ಪ ದಾರ, ಮತ್ತು ಸ್ವಲ್ಪ ನೀರು. Place a measuring cylinder on a flat horizontal surface and fill it partially with water. ಓಕೆನಾ? ಸ್ಟ್ರೈಟಾಗಿರೋ ಜಾಗದಲ್ಲಿ ಮೆಷರಿಂಗ್ ಸಿಲಿಂಡರ್ ಇಡಬೇಕು. ಒಂದು ಸ್ವಲ್ಪ ಸೊಟ್ಟ ಇಡೋಂಗಿಲ್ಲ, ಯಾಕಂದರೆ ನಮಗೆ ಲಿಕ್ವಿಡ್ ಅಲ್ವಾ ಇದು, ವಾಟರ್ ಅಲ್ವಾ. ಸೊ ಅದ್ರದ್ದು ಲೋಯರ್ ಮಿನಸ್ಕಸ್ ನೋಡಬೇಕು. ನಮಗೆ ಆಮೇಲೆ ಕರೆಕ್ಟಾಗಿ ರೀಡಿಂಗ್ ಬರಲ್ಲ, ಅದಕ್ಕೋಸ್ಕರ. ಸೊ ಪಾರ್ಷಲಿ ಅಂತಂದರೆ ಒಂದು ಲೆವೆಲಿಗೆ ಫಿಲ್ ಮಾಡಬೇಕು, ಅರ್ಧಂಬರ್ಧ ಹಾಗೆ, ತೀರಾ ಫುಲ್ ಮಾಡಬಾರ್ದು. ನೋಟ್ ದ ರೀಡಿಂಗ್. ಫಸ್ಟು ವಾಟರ್ ಫಿಲ್ ಮಾಡಿದ ತಕ್ಷಣ ಮಾರ್ಕ್ ಮಾಡ್ಕೊಬೇಕು ನೀರು ಲೆವೆಲ್ ಎಷ್ಟಿದೆ ಅಂತ. ಅದು ಲಿಕ್ವಿಡ್ ಅಂತಂದರೆ ಮೇಲೊಂದು ಲೇಯರ್ ಕೆಳಗೊಂದು ಲೇಯರ್ ಬರುತ್ತೆ. ಕೆಳಗೆ ಲೇಯರ್ದು ಸ್ಟ್ರೈಟ್ ಐ ಕಾಂಟ್ಯಾಕ್ಟ್ ಯೂಸ್ ಮಾಡಿ ಬರ್ಕೋಬೇಕು ವ್ಯಾಲ್ಯೂ. Now tie the piece of stone with a thread and dip it completely into water. ಸೊ ಒಂದು ಕಲ್ಲಿಗೆ ದಾರ ಹಾಕ್ಬಿಟ್ಟು ಒಳಗೆ ಇಡಬೇಕು, ನೇತಾಡೋ ಥರ ಇಡಬೇಕು. ಇಲ್ಲ ಕೆಳಗೆ ಟಚ್ ಆದ್ರೂ ಓಕೆ, ನೀರಲ್ಲಿ ಕಲ್ಲು ಟಚ್ ಆದ್ರೂ ಓಕೆ, ನೇತಾಡ್ತಾ ಇದ್ರು ಓಕೆ. ಸೊ ಇದು ಸೆಕೆಂಡ್ ಮಾಡಿದಾಗ ನೀರು ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಲೆವೆಲ್. ರೀಡಿಂಗ್ 1ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿರುತ್ತೆ ಇವಾಗ. ಅದು ಕಲ್ಲು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಕಲ್ಲು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿರುತ್ತೆ, ದೊಡ್ಡ ಕಲ್ಲು ಅಂತಂದರೆ ಜಾಸ್ತಿ ನೀರು, ಅಂದರೆ ನೀರು ಜಾಸ್ತಿ ಆಗಿರುತ್ತೆ ಮತ್ತೆ ಅಲ್ವಾ. ಸೊ ಸೆಕೆಂಡ್ ಇವಾಗ ರೀಡಿಂಗ್ 2 ತೊಗೋಬೇಕು, ಹೊಸ ವಾಟರ್ ಲೆವೆಲ್ ಎಷ್ಟಿದೆ ಅಂತ. ಹಂಗೆ ತೊಗೊಂಡಾಗ ನಮಗೆ ಇವಾಗ ಅದು ಎರಡನ್ನೂ ಮೈನಸ್ ಮಾಡಿದ್ರೆ ಅಷ್ಟು ಒಂದು ವಾಲ್ಯೂಮ್ ಸಿಗುತ್ತೆ. ಕರೆಕ್ಟಾ? ಸೊ ಇದೇನೇ ಆ್ಯಕ್ಟಿವಿಟಿ 2 ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ಗೆ ಇವರು ಇನಿಷಿಯಲ್ ಲೆವೆಲ್ ಆಫ್ ವಾಟರ್ ಫಸ್ಟ್ ರೀಡಿಂಗ್ ಬಂದು 60 ml ತೊಗೊಂಡಿದ್ದಾರೆ, ಸೆಕೆಂಡ್ ರೀಡಿಂಗ್ ಬಂದು 80 ml ತೊಗೊಂಡಿದ್ದಾರೆ. ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಅಂದರೆ ವಾಟರ್ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ 2 - 1 ತೊಗೊಂಡಿದ್ದಾರೆ. ಯಾಕೆ 2 - ರೀಡಿಂಗ್ 2 ಯಾಕೆ ಅಂದರೆ ರೀಡಿಂಗ್ 2 ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ 1ಗಿಂತ. ಸೊ 2 - 1 ಮಾಡಿದಾಗ 80 - 60 ml, ಸೊ 20 ml ಬರುತ್ತೆ. ಸೊ ಇವಾಗ ನಾವು ವಾಲ್ಯೂಮ್ ಆಫ್ ಸ್ಟೋನ್ ಬರಿಬೇಕು ಅಂತಂದರೆ ಸೆಂಟಿಮೀಟ್ರ್ ಕ್ಯೂಬಲ್ಲಿ ಬರಿಬೇಕು. ಇವಾಗ ಇದು ಬಂದಿರೋದು ನಮಗೆ ಲಿಕ್ವಿಡ್, ಅದನ್ನು ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು? 1 ml = 1 centimeter cube. ಸೊ ಇದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗೆ 20 ml ಇರೋದು 20 centimeter cube ಆಗುತ್ತೆ. ಅರ್ಥ ಆಯ್ತಾ? ಸೊ ನೋಟಲ್ಲಿ ಏನು ಕೊಟ್ಟಿದ್ದಾರೆ, ದ ವಾಲ್ಯೂಮ್ ಆಫ್ ಎನ್ ಎಂಪ್ಟಿ ವೆಸಲ್ ಲೈಕ್ ಅ ಬಾಟಲ್ ಕ್ಯಾನ್ ಬಿ ಫೌಂಡ್ ಬೈ ಫಿಲ್ಲಿಂಗ್ ಇಟ್ ಕಂಪ್ಲೀಟ್ಲಿ ವಿತ್ ವಾಟರ್ ಆ್ಯಂಡ್ ದೆನ್ ಪೋರಿಂಗ್ ದ ವಾಟರ್ ಇನ್ ಅ ಕ್ಲೀನ್ ಮೆಷರಿಂಗ್ ಸಿಲಿಂಡರ್. ಸೊ ಏನು ಹೇಳ್ತಾ ಇದ್ದಾರೆ, ಓಕೆ. ಸೊ ಎಕ್ಸಾಂಪಲ್ ಇದರಲ್ಲಿ ಬಾಟಲ್ ತೊಗೊಂಡಿದ್ದಾರೆ. ಒಂದು ಬಾಟಲ್ದು ವಾಲ್ಯೂಮ್ ಹೆಂಗೆ ಕಂಡುಹಿಡಿಯೋದು? ನೀರು ಹಾಕ್ಬಿಟ್ಟು ಅರ್ಧಂಬರ್ಧನ ಫುಲ್ ಮಾಡಬೇಕಾ? ಅದು ಎಷ್ಟು ml ಇರುತ್ತೋ ಆ mlನ ಸೆಂಟಿಮೀಟ್ರ್ ಕ್ಯೂಬ್ ಕನ್ವರ್ಟ್ ಮಾಡ್ಕೋಬೇಕು. ಆ ಬಾಟಲ್ದು ವಾಲ್ಯೂಮ್ ಅಷ್ಟಿದೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ನೆಕ್ಸ್ಟ್ ಬಂದು ಏರಿಯಾ. We have learnt in class 6 that the surface occupied by an object is called its area. ಅಲ್ವಾ? ಸೊ ಏರಿಯಾ ಅಂತಂದರೆ ಗೊತ್ತಿದೆಯಾ? ಇವಾಗ ಯಾವುದೋ ಒಂದು ಸರ್ಫೇಸ್ ಅಂದರೆ
ಒಂದು ಆಬ್ಜೆಕ್ಟ್ ಒಂದು ಸರ್ಫೇಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸ್ಪೇಸ್ ಅಂತಂದರೆ ಜಾಗ, ಸರ್ಫೇಸ್ ಅಂತಂದರೆ ಏನು? ಸರ್ಫೇಸ್ ಅಂತಂದರೆ ಹಂಗಂದ್ರೆ ವಾಲ್ಯೂಮ್ಗೆ ಏನು? ವಾಲ್ಯೂಮ್ಗೆ ಸರಿ, ಇವಾಗ ಸರ್ಫೇಸಿಗೆ ಹಂಗೆ ಹೇಳ್ತಾ ಇದೆಯಾ? ಇವಾಗ ಅದೇ ವಾಲ್ಯೂಮ್ ಡೆಫಿನಿಷನ್ ಹೇಳು. ಅದೇ ಇವಾಗ ಏರಿಯಾ. ಹೌದು, ಇವಾಗ ಏರಿಯಾ ಅಂತಂದರೆ ಸರ್ಫೇಸ್ ಆಕ್ಯುಪೈಡ್ ಬೈ ಎನ್ ಆಬ್ಜೆಕ್ಟ್. ಎರಡು ಡೆಫಿನಿಷನ್ ಆಲ್ಮೋಸ್ಟ್ ಸೇಮ್. ಇದು ಸ್ಪೇಸ್ ಆಕ್ಯುಪೈಡ್ ಬೈ ಎನ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇದ್ದೀನಿ. ಇದು ಸ್ಪೇಸು, ಇದು ಸರ್ಫೇಸು. ಏನರ್ಥ? ಮತ್ತೆ ಇವಾಗ ಒಂದು ಬೌಲ್ ಇಡ್ತೀನಿ ಟೇಬಲ್ ಮೇಲೆ. ಈ ಬೌಲ್ ಟೇಬಲಲ್ಲಿ ಎಷ್ಟು ಜಾಗ ತಗೊಂಡಿದ್ಯೋ ಇಷ್ಟು ಜಾಗ ಇದೆಯಲ್ಲ, ಅಂದರೆ ಇದನ್ನು ಮಾತ್ರ ನಾನು ಸ್ಪೇಸ್ ಅಂತ ಹೇಳ್ತೀನಿ, ಸರಿನಾ? ಅದೇ ಸರ್ಫೇಸ್ ಅಂತ ಅಂದರೆ ಇವಾಗ ಅದೇ ಬೌಲ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಓಕೆನಾ? ಸರ್ಫೇಸ್ ಅಂತಂದರೆ ಆಚೆಗಡೆ ಪಾರ್ಟ್ ಮಾತ್ರ. ಇದು ಆನ್ ದಿ ಹೋಲ್. ಇದು ಫುಲ್ ಒಂದು ವಸ್ತು ಎಷ್ಟು ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೋ ಅದು ಸ್ಪೇಸ್. ಆದರೆ ಇದು ಫುಲ್ ಜಾಗ ಅಲ್ಲ, ಬರೀ ಔಟರ್ ಸರ್ಫೇಸ್ದು ಮಾತ್ರ, ಔಟ್ಸೈಡ್ ಪಾರ್ಟ್ ಆಫ್ ಎನ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ? ಇದು ಆಚೆಗಡೆ ಪಾರ್ಟ್ ಮಾತ್ರ, ಕೆಳಗಡೆ ಅಂತ ಅನ್ನಲ್ಲ, ಆಚೆಗಡೆ ಅಂತ ಹೇಳ್ತೀವಿ. ಫುಲ್ಲು 4 ಸೈಡಲ್ಲಿ ಆಚೆಗಡೆ ಪಾರ್ಟ್ ಮಾತ್ರ ಸರ್ಫೇಸ್ ಅಂತ ಕರೆಯೋದು. ಸ್ಪೇಸ್ ಅಂದರೆ ಫುಲ್ಲು 360 ಡಿಗ್ರಿನೂ ಸೇರಿಸಿ. ಅರ್ಥ ಆಯ್ತಾ? ಏರಿಯಾ ಅಂದರೆ ಏನು, ವಾಲ್ಯೂಮ್ ಅಂದರೆ ಏನು, ಎರಡಕ್ಕೂ ಡಿಫ್ರೆನ್ಸ್. ಹೌದು ಹೌದು ಹೌದು. ಆಚೆ ಸರ್ಫೇಸ್ ಅಂತ ಅಂದರೆ ಇವಾಗ ಬೌಲ್ದು ಆಚೆಗಡೆ ಏನು ಕಾಣಿಸುತ್ತೋ ಅದು ಮಾತ್ರ ಔಟ್ಸೈಡ್ ಪಾರ್ಟ್ ಅಂತ ಅನ್ನೋದು. ಆ ಬೌಲಿಗೆ ಒಳಗೆ ಒಂದು ಸ್ವಲ್ಪ ಜಾಗ ಇರುತ್ತೆ ತಾನೆ, ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಏರಿಯಾದಲ್ಲಿ. ಆದರೆ ವಾಲ್ಯೂಮಲ್ಲಿ ಅದ್ರ ಒಳಗಿಂದು ತಗೋತೀವಿ, ಬೌಲ್ ಹೊರಗೂ ತಗೊತೀವಿ. ಅರ್ಥ ಆಗಿದೆಯಾ? ಏರಿಯಾಗೂ ವಾಲ್ಯೂಮ್ಗೂ ಡಿಫ್ರೆನ್ಸು. ಸೊ SI ಯೂನಿಟ್ ಆಫ್ ಏರಿಯಾ ಅದು SI ಯೂನಿಟ್ ಅಲ್ಲ ನೀನು ಹೇಳ್ತಾ ಇರೋದು, ಅದು ಒಂದು ಫಿಸಿಕಲ್ ಕ್ವಾಂಟಿಟಿ ಹೇಳ್ತಾ ಇದೆಯಾ. ಇದು ಮೀಟ್ರ್ ಸ್ಕ್ವೇರ್ ಮೀಟರ್. ಅದೇ ವಾಲ್ಯೂಮ್ದು ಎಷ್ಟಿದ್ದು? ವಾಲ್ಯೂಮ್ದು ಕ್ಯೂಬಿಕ್ ಮೀಟರ್. ಇದು ಏರಿಯಾ.
ಇದು ವಾಲ್ಯೂಮ್ದು ಫುಲ್ ಒಳಗೆ ಹೊರಗೆ ಎಲ್ಲ ಸೇರಿಸಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ. ಏರಿಯಾದು ಹೊರಗೆ ಮಾತ್ರ, ಅದಕ್ಕೆ ವಾಲ್ಯೂಮ್ಗಿಂತ ಸ್ವಲ್ಪ ಕಮ್ಮಿ. ಹಂಗೆ ಜ್ಞಾಪಕ ಇಟ್ಕೊ. So it is equal to the area of square of one side of 1 m. 1 meter is equal to ಅಂದರೆ 1 square meter. 1 meter into 1 meter ಅಂತ ಬರಿಬೋದಾ? ಸೊ 1 meter ಎಷ್ಟು? ನಮಗೆ ಆಲ್ರೆಡಿ ಗೊತ್ತಿದೆ. 1 meter is equal to ಎಷ್ಟು? 100 centimeter. ಸೊ 100 into 100 ಎಷ್ಟು? 1 lakh 10 lakh ಎಷ್ಟು ಬರ್ದಿರೋದು ನಂಬರ್ ಇವಾಗ ನಾನು? ಮತ್ತೆ 100 into 100 ಎಷ್ಟು ಬರುತ್ತೆ? ಸೊ 1 meter square is equal to 10 to the power of 4 ತಾನೆ ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? So to express the area of a playground, a football field, a village or a town, a square meter is a small unit. ಸೊ ಸ್ಕ್ವೇರ್ ಮೀಟರ್ ಅಂತಂದರೆ ಸ್ಮಾಲ್ ಯೂನಿಟಿಗೆ ನಾವು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ಬಿಗ್ಗರ್ ಯೂನಿಟ್ಸ್ ಆಫ್ ಏರಿಯಾ ನಾವು ಮೆಷರ್ ಮಾಡಬೇಕು ಅಂತಂದರೆ ಏನೇನು ಯೂಸ್ ಮಾಡ್ತೀವಿ? ಸ್ಕ್ವೇರ್ ಡೆಕಾಮೀಟರ್, ಮತ್ತು ಹೆಕ್ಟರ್, ಮತ್ತು ಏನು ಲಾಸ್ಟ್ ಒನ್ನು? 1 square kilometer. ಆ್ಯಂಡ್ ತಾನೇ ಅದು. ಯಾವ್ದು ಹೇಳ್ತಾ ಇದೆಯಾ ಹೇಳು? ಹೆಕ್ಟರ್ ಆದಮೇಲೆ ಏನಿದೆ? ಕೇಳಿಸ್ತಾ ಇಲ್ವ ನಾನು ಮಾತಾಡ್ತಾ ಇರೋದು? ಎಲ್ಲಿ ಹೇಳ್ತಾ ಇದೆಯಾ ಹೇಳು? ಫಸ್ಟ್ ಲೈನಲ್ಲಿ ತಾನೇ ನೀನು ಓದ್ತಾ ಇರೋದು. ಅದು ಆ್ಯಂಡ್ ಅದು 1 ಅಂತಂತ ಇದೆಯಾ? ಇವತ್ತು ನಿದ್ದೆಲಿದೆಯಾ? ಮತ್ತು ಹೆಕ್ಟರ್ ಆದಮೇಲೆ ಆ್ಯಂಡ್ ಇದೆ. ಆ್ಯಂಡ್ ಆದಮೇಲೆ ಏನಿದೆ ಅಲ್ಲಿ? SPARE ಇದೆಯಾ? SQUARE ಇದೆಯಾ? ಅದು ಕ್ಯೂ, ಅದು ಸ್ಕ್ವೇರ್, ಅದು ಸ್ಕ್ವೇರ್ ಕಿಲೋಮೀಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾಳೆಯಿಂದ ಎದ್ದು ಬೆಳಗ್ಗೆನೆ ಓದಬೇಕು ರಿತೀಶ್ ಒಂದ್ಸತಿ. ಸೊ ಸ್ಮಾಲ್ ಯೂನಿಟ್ಸಿಗೆ ಮೀಟರ್ ಸ್ಕ್ವೇರ್, ಸರಿನಾ? ಸ್ಮಾಲ್ ಆಬ್ಜೆಕ್ಟ್ಸ್ಗೆ ಸ್ಮಾಲರ್ ಯೂನಿಟ್ಸ್ ಅಂತ ಹೇಳ್ಬೋದು. ಸ್ಮಾಲರ್ ಯೂನಿಟ್ಸಿಗೆ ಇದನ್ನು ಯೂಸ್ ಮಾಡ್ತಾರೆ. ಅದೇ ದೊಡ್ಡದು ಅಂತಂದರೆ ಹೆಕ್ಟರ್, ಆಮೇಲೆ ಸ್ಕ್ವೇರ್ ಡೆಕಾಮೀಟರ್, ಆಮೇಲೆ ಸ್ಕ್ವೇರ್ ಕಿಲೋಮೀಟರ್. ಇದೆಲ್ಲನೂ ಬಿಗ್ಗರ್ ಯೂನಿಟ್ಸ್ಗೆ. ಇವಾಗ ಬಿಗ್ಗರ್ ಯೂನಿಟ್ಸ್ ಅಂತಂದರೆ ಇವಾಗ ಒಂದು ಏರಿಯಾನೇ ಎಷ್ಟಿದೆ? ಒಂದು ಏರಿಯಾ, ಒಂದು ಟೌನೇ ಎಷ್ಟಿದೆ? ಒಂದು ವಿಲೇಜ್ ಎಷ್ಟಿದೆ?
ಅಂತೆಲ್ಲ ಅಂದರೆ ತೀರಾ ದೊಡ್ಡದಿರುತ್ತಲ್ವ ಅಂಥದಕ್ಕೆಲ್ಲ ಇದನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಇವಾಗ ಒಂದು ಚಿಕ್ಕ ಜಾಗ, ಮನೆ ಪಕ್ಕದಲ್ಲಿ ಮನೆಯಿಂದ ಗೇಟ್ವರೆಗೂ ಇಲ್ಲ ಒಂದು ಚಿಕ್ಕದು ಒಂದು ಅಂಗಡಿ, ಅಂಥದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಮೀಟ್ರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಓದು. ಏರಿಯಾನ 1 ಏರ್ ಅಂತಂದರೆ ಏರ್ ಅಂದರೆ ಅಲ್ಲ, ಏರ್ ಅಂತಂದರೆ ಏನು? ARE ಅಂತಂದರೆ ಏರಿಯಾನ ಮೇಲ್ಗಡೆ ಲೈನಲ್ಲೇ ಕೊಟ್ಟಿದ್ದಾರಲ್ವಾ? ಏನು ಕೊಟ್ಟಿರೋದು ಮೇಲ್ಗಡೆ ಲೈನಲ್ಲಿ? ಸ್ಪೇಸ್ ಡಿಸ್ಟೆನ್ಸಾ? ಹಾಂ ಸರಿ, ಸ್ಪೇಸ ಸ್ಕ್ವೇರ್ ಅದು. ಇವಾಗ ತಾನೇ ಅಂದೆ ಸ್ಕ್ವೇರ್ ಡೆಕಾಮೀಟರ್ ಅಂತ, ಅಷ್ಟು ಬೇಗ ಹೆಸರು ಚೇಂಜ್ ಮಾಡಿಬಿಟ್ಟಿದ್ಯಾ. ಸ್ಕ್ವೇರ್ ಡೆಕಾಮೀಟರ್ನ ಏರ್ ಅಂತ ಕರೀತಾರೆ. ಏರ್ ಏರ್ ಅಲ್ಲ ಅದು. ಸೊ ಓದು ಅದನ್ನು. with each. ಸೊ 1 ಏರ್ ಇಸ್ ಈಕ್ವಲ್ ಟು ಒಂದು ಸೈಡಲ್ಲಿ 10 ಮೀಟರ್ ಅಲ್ವಾ? ಸೊ ಸ್ಕ್ವೇರ್ ಡೆಕಾಮೀಟರ್ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಅಂತಂದರೆ ನಾವು 2 ತಗೋಬೋದು. ಸೊ 2 ಅಂತಂದರೆ 10 × 10. ಸೊ ಎಷ್ಟು ಬರುತ್ತೆ? 100 ಮೀಟರ್ಸ್ ಸ್ಕ್ವೇರ್ ಬರುತ್ತೆ. 2 m × m ಅಂದರೆ m ಸ್ಕ್ವೇರ್. ಸೊ 1 ಏರ್ ಇಸ್ ಈಕ್ವಲ್ ಟು ಇಷ್ಟು ಮೀಟರ್. ಸೊ ಅದೇ 1 ಹೆಕ್ಟರ್ಗೆ ನೆಕ್ಸ್ಟ್ ಓದು. ಸೊ ಇದನ್ನು ಓಕೆ, ಇವಾಗ ಎಷ್ಟು ಬರುತ್ತೆ? ಕರೆಕ್ಟಾ? ಇದನ್ನು ನಾವು ಏನಂತ ಬರಿಬೋದು? 10⁴ ಮೀಟರ್ ಸ್ಕ್ವೇರ್ ಅಂತಲೇ ಬರಿಬೋದಲ್ವಾ? ಸೊ 1 ಹೆಕ್ಟರ್ ಇಸ್ ಈಕ್ವಲ್ ಟು 10⁴ ಮೀಟರ್ ಸ್ಕ್ವೇರ್ ಅಂತ ಬರಿಬೋದು. ಆಮೇಲೆ ನೆಕ್ಸ್ಟ್ ಓದು. One kilometer square is equal to ಇರು ನ್ಯೂಸ್ ಪೇಪರ್ ಥರ ಯಾವಾಗಲೂ ಓದಬೇಡ ಅಂತ ಹೇಳಿದ್ದೀನಿ ತಾನೆ. ಸೊ 1 ಸ್ಕ್ವೇರ್ ಮೀಟರ್, ಸೊ ಅದನ್ನು 1 ಕಿಲೋಮೀಟರ್ ಇಂಟು 1 ಕಿಲೋಮೀಟರ್ ಇಂಟು ಅಂತ ಬರ್ಕೊಂಡಿದ್ದೀನಿ 2 ಸತಿ, ಯಾಕಂದರೆ ಇಲ್ಲಿ ಸ್ಕ್ವೇರ್ ಇದೆ. ಸೊ 1 ಕಿಲೋಮೀಟರ್ ಅಂತಂದರೆ ಎಷ್ಟು ಮೀಟರ್? ಸೊ 1000 ಮೀಟರ್ ಇಂಟು 1000 ಮೀಟರ್ ಅಂತಂದರೆ 1000 × 1000 ಸೊ ಸಿಂಪಲಾಗಿ 10⁶ ಮೀಟರ್ ಸ್ಕ್ವೇರ್ ಅಂತ ಬರ್ಕೋಬೋದು. ಕರೆಕ್ಟಾ? ಸೊ 1 ಕಿಲೋಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಷ್ಟು.
ಈ ಅಂಡರ್ಲೈನ್ ಮಾಡಿರೋದೆಲ್ಲ ಜ್ಞಾಪಕ ಇಟ್ಕೋಬೇಕು. ಇದು ಇದು ಇವಾಗ ಸಮ್ಸ್ ಇರುತ್ತೆ ಇದಾಗಿದ ತಕ್ಷಣ. ಸೊ ಸಮ್ಸಿಗೆ ಇದೆಲ್ಲನೂ ಬೇಕು. ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಓದ್ಕೊಂಬ ಹಂಗೆ ಆನ್ ದಿ ಅದರ್ ಹ್ಯಾಂಡ್. ತಾಳು 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 ಕೇಳಿಸ್ತಾ ಇಲ್ವಾ? ತಾಳು ಅಂತ ಅಂದೆ. ಒಂದಿಷ್ಟು ಓದಾದ್ಮೇಲೆ ನಿಲ್ಲಿಸ್ಬೇಕು. ಸೊ ಏನು ಹೇಳ್ತಾ ಇದ್ದಾರೆ ಅರ್ಥ ಮಾತ್ರ ಹೇಳಬೇಕು, ಮತ್ತೆ ಓದ್ಬೇಡ. ಏನು ಹೇಳ್ತಾ ಇದ್ದಾರೆ? ಏನು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ? ಸೊ ಅದ್ರದ್ದೆಲ್ಲ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಯೂನಿಟ್ ಯೂಸ್ ಮಾಡಬೇಕು ಅಂತ ಹೇಳ್ತಿರೋದು. ಇಷ್ಟೊತ್ತು ನಾವು 1 ಹೆಕ್ಟೇರ್ ಸ್ಕ್ವೇರ್ ಕಿಲೋಮೀಟ್ರ್ ಅಂತ ಅಂದರೆ ತೀರಾ ದೊಡ್ಡದು. ಒಂದು ಏರಿಯಾ, ಒಂದು ವಿಲೇಜು, ಇಲ್ಲ ಒಂದು ನಮ್ಮ ಮನೆಯಿಂದ ಗೇಟ್ವರೆಗೂ, ಇಲ್ಲ ಪಾರ್ಕಿಂಗಿಂದ ಗೇಟ್ವರೆಗೂ ಈ ಥರ ಜಾಗನ ಹೇಳ್ತಿರೋದು. ಮೀಡಿಯಮ್ ಮತ್ತು ತೀರಾ ದೊಡ್ಡದು ಮೆಷರ್ ಮಾಡೋದಕ್ಕೆ ಫಾರ್ಮುಲಾ ನಾವು ನೋಡಿರೋದು ಇಷ್ಟೊತ್ತವರೆಗೂ. ಇವಾಗ ನಾವು ನೋಡಬೇಕಾಗಿರೋದು ಚಿಕ್ಕ ಚಿಕ್ಕ ವಸ್ತು ಲೈಕ್ ಪೆನ್ಸಿಲ್, ಪೆನ್, ಎರೇಸರ್ ಅಂಥದ್ದಕ್ಕೆಲ್ಲ ತೀರಾ ಚಿಕ್ಕದಲ್ವಾ, ಅದಕ್ಕೆ ನಾವು ಹೇಗೆ ಕಂಡುಹಿಡಿಯೋದು ಅಂತ ಅವ್ರು ಕೊಟ್ಟಿದ್ದಾರೆ. ಸ್ಮಾಲರ್ ಯೂನಿಟ್ಸ್ ಏನೇನು ಏರಿಯಾದು? ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ಕರೆಕ್ಟಾ? ಇದನ್ನು 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ಬರ್ಕೋಬೋದಾ? ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 to the power minus 2 ಮೀಟರ್. 10 to the power minus 2 ಮೀಟರ್. ಇದು ಜ್ಞಾಪಕ ಇದೆಯಾ ನೆನ್ನೆ ಹೇಳಿದ್ದು? ಈ 10 to the power minus 2ನ 1/100 ಅಂತ ಬರ್ಕೋಬೋದು. ಮೇಲೆ ಮೈನಸ್ ಇದೆ, 0ಗೆ 2 ಇದೆ ಅಲ್ವಾ? ಸೊ ಅದನ್ನು ಕೆಳಗೆ ಬಂದರೆ ನಾನು 2 0 ಹಾಕ್ಕೊಂಡಿದ್ದೀನಿ. ಸೊ 1/100 ಮೀಟರ್ ಇಂಟು 1/100 ಮೀಟರ್. ಅರ್ಥ ಆಯ್ತಾ? ಸೊ ಇದನ್ನು ಒಂದೇ ಸತಿ ಬರ್ಕೋಬೇಕು ಅಂತಂದರೆ 10 to the power minus 4. ಇದು ನಾನು ಬರೀಲಿಲ್ಲ, ಬರೀ ಇದನ್ನು ಇಟ್ಕೊಂಡಿದ್ದೀನಿ ಅಂತಂದ್ರೂ -2 ಇಂಟು -2 ಅಂದರೆ -4. ಕರೆಕ್ಟಾ? -4 ಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಸೊ ಅದೇ ಥರ ಮಿಲಿಮೀಟರ್ ಅಂತಂದರೆ 1 ಮಿಲಿಮೀಟರ್ ಇಂಟು 1 ಮಿಲಿಮೀಟರ್. ಕರೆಕ್ಟಾ? ಇದು 10 to the power of -3 ಮೀಟರ್ ಇಂಟು 10 to the power of -3 ಮೀಟರ್. ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ? -3 ಇಂಟು -3 ಮಾಡಿದ್ರೆ ಯಾಕೆ ಇಂಟು ಮಾಡ್ತಾರದು? ಇಲ್ಲ ಅದೇ ಥರ ಇಂಟು ಮಾಡಿದಾಗ -4 ಬಂದಿದೆಯಲ್ಲ. ಸೊ -6 ಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಯಾವ 10? ಅದನ್ನೇ ಮಾಡಿರೋದು. ಅದನ್ನು ನಾವು ಇಂಟು ಮಾಡಬೇಕು ಅಂದರೆ ಈ ಪವರ್ನ ಇದು ಮಾಡಿದ್ರೆ ಸಾಕು, ಬೇರೆ ಏನೂ ಅಲ್ಲ. ಇವಾಗ ಇದನ್ನು ಹೆಂಗೆ ಗೊತ್ತಾ ಬರ್ಕೊಳ್ಳೋದು ಅಂದರೆ 1/30 ಇಂಟು 1/30. ಕರೆಕ್ಟಾ? ಇಲ್ಲಿ 30 ಇದೆ, ಇಲ್ಲಿ 30 ಇದೆ, 60 ಅಲ್ವಾ? ಅದೇ ಮೇಲಕ್ಕೆ ಹಾಕಿದ್ರೆ -6 ಆಗುತ್ತೆ ಅಷ್ಟೇ. ಸೊ ಇವಾಗ ನಮಗೆ ಟೋಟಲಿ ಆನ್ ದಿ ಹೋಲ್ ಎಲ್ಲ ಫಾರ್ಮುಲಾಸ್ ಕೊಟ್ಟಿದ್ದಾರೆ. 1 air is equal to
ಎಷ್ಟು ಕೊಟ್ಟಿದ್ದಾರೆ ಓದು. ಫಾರ್ಮುಲಾಸ್ ಆಮೇಲೆ ಬೈ ಎಮ್ ಸ್ಕ್ವೇರಾ ಆ್ಯಂಡ್ ಅಲ್ಲ 10⁴ ಮೀಟರ್ ಸ್ಕ್ವೇರ್. ಇದಿಷ್ಟು ಜ್ಞಾಪಕ ಇಟ್ಕೋಬೇಕು, ಅದನ್ನು ಹಾಗೆ ಮಾರ್ಕ್ ಮಾಡಿ ಇಟ್ಕೊ. ಮುಂದೆ ಯಾವುದೇ ಕೇಳಿದ್ರೂ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಒಂದು ಏರಲ್ಲಿ ಕೊಟ್ಟಿದ್ರೆ ನಾವು SI ಯೂನಿಟ್ ಏರಿಯಾದು ಮೀಟ್ರ್, ಅದಕ್ಕೆ ಈ ಕಡೆ ರೈಟ್ ಸೈಡಲ್ಲಿ ಎಲ್ಲನೂ ಮೀಟರಲ್ಲಿದೆ. ಜಾಸ್ತಿ ದೊಡ್ಡ ಜಾಗ ಅಂದರೆ ಹೆಕ್ಟೇರ್ ಕಿಲೋಮೀಟರ್ ಸ್ಕ್ವೇರ್, ಚಿಕ್ಕದು ಅಂತಂದರೆ ಸೆಂಟಿಮೀಟರ್ ಸ್ಕ್ವೇರ್ ಮಿಲಿಮೀಟರ್ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಬಂದು ಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಮೆಷರ್ಮೆಂಟ್ ಆಫ್ ಏರಿಯಾ ಆಫ್ ರೆಗ್ಯುಲರ್ ಆಬ್ಜೆಕ್ಟ್ಸ್ ಓದ್ಕೊಂಬ ಹಂಗೆ. ಅಪ್ಲಿಕಬಲ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಇವಾಗ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ರೆಗ್ಯುಲರ್ ಆಬ್ಜೆಕ್ಟ್ ಅಂದರೆ ಓಕೆ, ಅದು ನಮಗೆ ಗೊತ್ತಾಗುತ್ತೆ, ಲೈಕ್ ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್ ಅಂತ ಆಬ್ಜೆಕ್ಟ್ನ ನೇಮ್ ಮಾಡ್ಬೋದು ಯಾವ ಶೇಪಲ್ಲಿದೆ ಅಂತ. ಅದು ರೆಗ್ಯುಲರ್ ಆಬ್ಜೆಕ್ಟ್. ಇವಾಗ ಈ ಥರ ನಾವು ಮಾಡಿದ್ರೂ ಏನೇನು ಕಂಡುಹಿಡಿಬೋದು? ಎಕ್ಸ್ಕ್ಯೂಸ್ ಮಿ. 2 ಡೈಮೆನ್ಷನ್ಸ್ನ ನಾವು ಮೆಷರ್ ಮಾಡ್ಬೋದು ಏರಿಯಾದಲ್ಲಿ. ಯಾವ್ದ್ಯಾವುದು? ಏನು? ನಾನು 2 ಡೈಮೆನ್ಷನ್ಸ್ ಯಾವ್ದ್ಯಾವುದು ಅಂತ ಕೇಳ್ತಾ ಇದ್ದೀನಿ. ಇವಾಗ 4 ಲೈನ್ ಓದ್ದೆ ತಾನೆ, ಅದರಲ್ಲೇ ಇದೆ ಆನ್ಸರು. 2 ಡೈಮೆನ್ಷನ್ ಯಾವ್ದ್ಯಾವುದು? ಇವಾಗ 4 ಲೈನ್ ಓದಿದ್ದಲ್ಲ, ಮತ್ತೆ ಓದು. ಯಾವ್ದ್ಯಾವುದು ಅಂತ ದಟ್ ಈಸ್ ಅವರೇ ಕೊಟ್ಟಿದ್ದಾರಲ್ಲ ಏನೇನು ಅಂತ. ಲೆಂತ್ ಲೆಂತ್ ಒಂದು ಡೈಮೆನ್ಷನ್, ಇನ್ನೊಂದು ಬ್ರೆತ್ ಆರ್ ರೇಡಿಯಸ್ ಆಫ್ ದಿ ಆಬ್ಜೆಕ್ಟ್. ರೇಡಿಯಸ್ ಅಂತಂದರೆ ಸರ್ಕಲ್, ಸ್ಪಿಯರ್ ಆ ಥರ, ಇಲ್ಲ ಅಂತಂದರೆ ಬ್ರೆತ್ ಅಂತ ತಗೋಬೇಕು. 2 ಡೈಮೆನ್ಷನ್ಸ್ ಅದು ಅಂತ ಹೇಳಿದ್ದಾರೆ. ಇವಾಗ ಅರ್ಥ ಆಯ್ತಾ? ಏರಿಯಾ ಆಫ್ ಸ್ಕ್ವೇರ್ ಏನು ಅಂದರೆ ಯಾವ್ದಾನ ಒಂದು ಸೈಡ್ದು ಸ್ಕ್ವೇರ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಓಕೆ. 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 ಹಂಗೆ ಓದಬಾರ್ದು. ಡೆಸಿಮಲ್ ಬಂದು 3.14. ಪಾಯಿಂಟ್ ಆದಮೇಲೆ ಎಲ್ಲ ನಂಬರ್ನು ಸಪ್ರೇಟಾಗಿ ಓದಬೇಕು.
ಇದನ್ನು ಯಾಕೆ ಎರಡೆರಡು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿದ್ದೆ, ಜ್ಞಾಪಕ ಇದೆಯಾ? 3.14 ಕೊಟ್ಟಿದ್ದಾರೆ, ಮತ್ತೆ ಯಾಕೆ 22/7 ಕೊಟ್ಟಿದ್ದಾರೆ? ಅದೇ ಯಾಕದು ಒಂದು ಸಾಕಲ್ವಾ? ಮಲ್ಟಿಪ್ಲಿಕೇಶನ್ಗೆ ಈಸಿ ಆಗಲಿ ಅಂತ ಹೇಳಿದ್ದೆ ನೆನ್ನೆ ಹೇಳ್ಕೊಟ್ಟಿದ್ದಂಗಂದ್ರೆ ಯಾವುದೂ ಗೊತ್ತಿಲ್ಲ ನಿಂಗೆ ಅಲ್ವಾ? ಗೊತ್ತಾಯ್ತು ನೆನ್ನೆನೆ. ಈ ಫಾರ್ಮುಲಾಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಏರಿಯಾದು ಈ ರೆಗ್ಯುಲರ್ ಆಬ್ಜೆಕ್ಟ್ಸ್ದು ಫಾರ್ಮುಲಾ ಮತ್ತು ವಾಲ್ಯೂಮ್ದು. ಇವತ್ತು ನನಗೇನು ಮಾಡ್ತೀಯ ಅಂತಂದರೆ, ವಾಲ್ಯೂಮ್ದು ಫಾರ್ಮುಲಾಸ್ ಇತ್ತಲ್ಲ, ಆಗ 5 ಫಾರ್ಮುಲಾಸ್ ಇದೆ, ಮತ್ತು ಏರಿಯಾದು ಇವಾಗ 5 ಫಾರ್ಮುಲಾಸ್ ಇದೆ. ನನಗೆ ಎರಡನ್ನೂ 10 ಟೈಮ್ಸ್ ಬರಿಬೇಕು ಇವತ್ತು. ಫಾರ್ಮುಲಾಸ್ 10 ಟೈಮ್ಸ್, ಹೌದು, ಈಚ್ ಫಾರ್ಮುಲಾ 10 ಟೈಮ್ಸ್. ಟೋಟಲಿ 10 ಫಾರ್ಮುಲಾಸ್ ಇದೆ. ಫಾರ್ಮುಲಾ ಎಷ್ಟಿದೆ? ಒಂದೊಂದು ಲೈನ್ ಇದೆ ಅಷ್ಟೇ ತಾನೆ, ಅದನ್ನು 10 ಸತಿ ಬರೆಯೋದು ಕಷ್ಟನಾ? ಇದು ಮ್ಯಾಕ್ಸಲ್ಲೂ ಸೇಮ್ ಫಾರ್ಮುಲಾಸ್ ಓದ್ತೀಯ. ಯಾವ್ದು ಫಾರ್ಮುಲಾಸ್ ಹೇಳು? 10 ಅದು ಫಾರ್ಮುಲಾನಾ? ಏರಿಯಾ ಆಫ್ ಎ ಸ್ಕ್ವೇರ್, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಎ ಸರ್ಕಲ್, ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್, ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್. ಇದರಲ್ಲಿ 5 ಇದೆ. ಪೇಜ್ ನಂಬರ್ 5 ವಾಲ್ಯೂಮಲ್ಲಿ ವಾಲ್ಯೂಮ್ ಆಫ್ ಎ ಕ್ಯೂಬ್, ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ಎ ಸ್ಪಿಯರ್. ಇದನ್ನು ನಾನು ಹೇಳ್ತಿರೋದು, ಅರ್ಥ ಆಯ್ತಾ? ಒಂದೊಂದನ್ನು 10 ಟೈಮ್ಸ್ ಬರೀಬೇಕು. ಏನಾನ ಡೌಟ್ ಇದೆಯಾ ಇಲ್ಲಿವರೆಗೂ? ಸೊ ಇವಾಗ ನಾವು ಏರಿಯಾದು ರೆಗ್ಯುಲರ್ ಆಬ್ಜೆಕ್ಟದು ನೋಡಿದ್ದೀವಿ, ಇವಾಗ ಇರ್ರೆಗ್ಯುಲರ್ ಆಬ್ಜೆಕ್ಟ್ ನೋಡಬೇಕು. ಟು ಎಸ್ಟಿಮೇಟ್ ದಿ ಏರಿಯಾ ಆಫ್ ಇರ್ರೆಗ್ಯುಲರ್ ಆಬ್ಜೆಕ್ಟ್ ಅಂದರೆ ಲ್ಯಾಮಿನಾ, ಗ್ರಾಫ್ ಪೇಪರ್ ಯೂಸ್ ಮಾಡ್ತೀವಿ ಇದಕ್ಕೆ ಕಂಡುಹಿಡಿಯೋದಕ್ಕೆ. Graph paper, it is a sheet of paper on which horizontal and vertical lines are ruled at a regular interval of 1 mm. ಅಂದರೆ 1 millimeter ಗ್ಯಾಪ್ ಬಿಟ್ಟು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಇರುತ್ತೆ ಪೇಪರ್ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ಇದಿಷ್ಟು ಪೇಪರ್, ಸೊ ಹಾರಿಜಾಂಟಲ್ಲು ವರ್ಟಿಕಲ್ ನಿನಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಫುಲ್ ಪೇಜ್ ತುಂಬ ಬರೀ ಸ್ಕ್ವೇರ್ಸೇ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲನೂ ಸೇಮ್ ಇರುತ್ತೆ. ಈ ಥರ ಇನ್ನೂ ಚಿಕ್ಕದಾಗಿರುತ್ತೆ. ಸೊ ಈಚ್ ಒಂದೊಂದು ಎಷ್ಟಿರುತ್ತೆ? 1 mm ಇರುತ್ತೆ. ದ ಲೈನ್ಸ್ ಶೋಯಿಂಗ್ ದ ಸ್ಪೇಸಿಂಗ್ ಆಫ್ 1 centimeter ಬಿಟ್ವೀನ್ ದೆಮ್ ಆರ್ ಮೇಡ್. ಸೊ 1 mm ರೆಗ್ಯುಲರ್ ಇಂಟರ್ವೆಲ್ಸ್ ಅಂತ ಹಾಕಿದ್ದಾರೆ. ಮತ್ತು ಸ್ಪೇಸಿಂಗ್ ಅಂದರೆ ಏನರ್ಥ? ಅವ್ರು ಏನು ಹೇಳ್ತಾ ಇದ್ದಾರೆ? ಇಟ್ ಇಸ್ ಅ ಶೀಟ್ ಆಫ್ ಪೇಪರ್ ಆನ್ ವಿಚ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಆರ್ ರೂಲ್ಡ್ ಅಟ್ ಎ ರೆಗ್ಯುಲರ್. ಎಲ್ಲೆಲ್ಲಿ ಅಂತಂದರೆ ಕರೆಕ್ಟಾಗಿ ಒಂದಿಷ್ಟು ಸ್ಪೇಸಿಂಗ್ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದು ಎಷ್ಟು ಸ್ಪೇಸಿಂಗ್ ಅಂತಂದರೆ 1 millimeter. The lines showing the spacing of 1 centimeter between them are made thick. 1 centimeter ಆದಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ, ಇದು ಫಾರ್ ಎಕ್ಸಾಂಪಲ್ 0.5 ಇರಬೇಕು ಇಲ್ಲಿಂದ ಇಲ್ಲಿ ಅಂತಂದರೆ, ಇಲ್ಲಿಂದ ಇಲ್ಲಿ 1 centimeter, ಕರೆಕ್ಟ್ ಅಲ್ವಾ? ಸೊ ಇದು 1 centimeter ಇರಬೇಕಾದ್ರೆ ಇದನ್ನು ತಿಕ್ಕಾಗಿ ಲೈನ್ ಹಾಕಿರ್ತಾರೆ ಗ್ರಾಫಲ್ಲಿ, ಅರ್ಥ ಆಯ್ತಾ? ಇದು ಒಂದೊಂದು ಜಾಗ 1 millimeter. ಫಾರ್ ಎಕ್ಸಾಂಪಲ್ ನಾನು ರೆಡ್ ಕಲರಲ್ಲಿ ತೊಗೊಂಡಿದ್ದೀನಿ, ಓಕೆನಾ? ಈ 2 ಲೈನಲ್ಲಿ ಹಿಂಗೆ ತೊಗೊಂಡಿರ್ತೀನಿ. 1 ಲೈನ್ 0.5 centimeter ಅಂತಂದರೆ 2 ಲೈನ್ 1 centimeter ಅಂತ ತೊಗೊಂಡ್ರೆ
ಈ ಲೈನು ಮತ್ತು ಈ ಲೈನ್ ತಿಕ್ಕಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಮತ್ತೆ ಏನು ಕೊಟ್ಟಿದ್ದಾರೆ, ದೆನ್ ದ ಏರಿಯಾ ಆಫ್ ಒನ್ ಬಿಗ್ ಸ್ಕ್ವೇರ್. ಇವಾಗ ಅದೇ ಥರ ಒಂದು ಸ್ಕ್ವೇರ್ ಫಾರ್ಮ್ ಆಗುತ್ತೆ ಕರೆಕ್ಟಾ? ಇಲ್ಲಿ ಎಲ್ಲನೂ ಸ್ಕ್ವೇರ್ಸೇ ಅಲ್ವಾ? ಸೊ ಒಂದು ಬಿಗ್ ಸ್ಕ್ವೇರ್ ನಮಗೆ ತಿಕ್ ಲೈನಲ್ಲಿ ಬರುತ್ತೆ. ನೀನು ಗ್ರಾಫ್ ಶೀಟ್ ನೋಡಿದ್ಯಾ? ಸೊ ಅದರಲ್ಲೇ ಚಿಕ್ಕದಾಗೆ ಲೈಟಾಗಿ ಒಂದು ಬಾಕ್ಸ್ ಸಿಗುತ್ತೆ, ದೊಡ್ಡದು ತಿಕ್ಕಾಗಿ ಒಂದು ಬಾಕ್ಸ್ ಸಿಗುತ್ತೆ ಕರೆಕ್ಟಾ? ಆ ತಿಕ್ಕಾಗಿರೋ ಬಾಕ್ಸ್ ಬಂದು ಟೋಟಲಿ 1 ಸೆಂಟಿಮೀಟರ್ 4 ಸೈಡಲ್ಲೂ. ಸೊ ವಾಲ್ಯೂಮ್ ಆಫ್ ಏರಿಯಾ ಆಫ್ ಸ್ಕ್ವೇರ್ ಎಷ್ಟು ಹೇಳಿರೋದವರು ಫಾರ್ಮುಲಾ? ಅಲ್ಲ, ಏರಿಯಾ ಆಫ್ ಸ್ಕ್ವೇರ್ ಎಷ್ಟು ಅಂತ ಕೇಳಿದ್ದೀನಿ ಫಾರ್ಮುಲಾ. ಹಿಂದೆ ಪೇಜಲ್ಲಿ ಅವ್ರು ಕೊಟ್ಟಿದ್ದಾರಲ್ಲ ಫಾರ್ಮುಲಾ, ಕೊಟ್ಟಿದ್ದಾರಾ? ಪ್ರೀವಿಯಸ್ ಪೇಜಲ್ಲಿ ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾರಲ್ಲ, ಎಷ್ಟಿದೆ ಫಾರ್ಮುಲಾ? ಹೌದು. ಸೊ ಅದನ್ನೇ ಇದು ಒಂದು ಸೈಡ್ 1 ಸೆಂಟಿಮೀಟರ್ ಅಂದರೆ ಸ್ಕ್ವೇರ್ ಅಂತ ತಗೊತೀವಿ. 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್. ಸೊ ಇವಾಗ ನಮಗೆ ಬೇಕಾಗಿರೋದು ಮೀಟರಿಗೆ ತಗೋಬೇಕು ಯಾವಾಗ್ಲೂ ಅಲ್ವಾ? ಇದು ಸೆಂಟಿಮೀಟ್ರಲ್ಲಿದೆ. ಕನ್ವರ್ಷನ್ ಹೆಂಗೆ ಮಾಡೋದು? ಸೆಂಟಿಮೀಟರ್ ಟು ಮಿಲಿಮೀಟ್ರ್ ಹೆಂಗೆ ಮಾಡೋದು? ಹೌದು. ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹೌ ಮಚ್ ಮೀಟರ್ ನಾನು ಕೇಳ್ತಾ ಇರೋದು. ಹೌದು. (0.01 ಮೀಟರ್). ಸೊ ಇವಾಗ 0 ಪಾಯಿಂಟಲ್ಲಿ ಹೋಗ್ತಾ ಇದೆ ಅಲ್ವಾ? ಸೊ ಅದು ಸೆಂಟಿಮೀಟ್ರ್ ಹಾಗೆ ಇರಲಿ ಹಂಗಂದರೆ, ಸರಿನಾ? ಕನ್ವರ್ಟ್ ಮಾಡೋದೇನು ಬೇಕಾಗಿಲ್ಲ, ಹಾಗೆ ಇರಲಿ. ಜಸ್ಟ್ ಇದನ್ನ ಜ್ಞಾಪಕ ಇಟ್ಕೊ. ಮತ್ತು ಅದೇ ಥರ ವೈಲ್ ದ ಏರಿಯಾ ಆಫ್ ಇದು ಆ್ಯಕ್ಚುಲಿ ಬಿಗ್ ಸರ್ಕಲ್ ಅಂದರೆ ತಿಕ್ಕಾಗಿರೋದು. ಮತ್ತು ಚಿಕ್ಕದು ಇದರಲ್ಲೇ ಒಂದು ಚಿಕ್ಕದಿತ್ತಲ್ಲ ಇಲ್ಲಿ, ಇದು ತೀರಾ ಲೈಟಾಗಿರುತ್ತೆ. ಇದ್ರದ್ದು ಎಷ್ಟಿರುತ್ತೆ ಏರಿಯಾ ಅಂತಂದರೆ, ನಾವು ಚಿಕ್ಕದು ಅಂತಂದರೆ 1 ಮಿಲಿಮೀಟರ್ ತೊಗೊತೀವಿ ಕರೆಕ್ಟಾ? ಇಲ್ಲಿ ಹೇಳಿದ್ದೀವಲ್ಲ 1 ಮಿಲಿಮೀಟರ್ ಅಂತ. ಇವಾಗ ಅದೇ ಏರಿಯಾ ಆಫ್ ಸ್ಕ್ವೇರ್ ಬಂದು ಒಂದು ಸೈಡ್ ಸ್ಕ್ವೇರ್ ಅಲ್ವಾ? ಒಂದು ಸೈಡ್ ಬಂದು 1 ಮಿಲಿಮೀಟರ್. 1 ಮಿಲಿಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮಿಲಿಮೀಟರ್ ಇಂಟು 1 ಮಿಲಿಮೀಟರ್ ಅಂತ ಬರ್ಕೋಬೋದಲ್ವಾ? ಸೊ ಅದನ್ನೇ 1.8 ತೋರಿಸಿದ್ದೀನಿ ಅಂತ ಅಂದಿದ್ದಾರೆ ನೋಡು. 1.8 ಗ್ರಾಫ್ ಶೀಟ್ ಇದೆ. ದೊಡ್ಡ ಅಂದರೆ ಡಾರ್ಕಾಗಿ ಸ್ಕ್ವೇರ್ ಕಾಣಿಸ್ತಾ ಇದೆ ಕರೆಕ್ಟಾ? ಅದರಲ್ಲಿ ನಿನಗೆ ಲೈಟಾಗೆ 4 ಸ್ಕ್ವೇರ್ ಕಾಣಿಸ್ತೈತೆ ಕರೆಕ್ಟಾ? ಇದೇ ಗ್ರಾಫ್ ಶೀಟ್ ಹಿಂಗೆ ಇರುತ್ತೆ. ಸೊ ಗ್ರಾಫ್ ಪೇಪರಲ್ಲಿ ದೊಡ್ಡ ಬಾಕ್ಸದು ಎಷ್ಟು ಏರಿಯಾ, ಚಿಕ್ಕ ಬಾಕ್ಸದು ಎಷ್ಟು ಏರಿಯಾ ಅಂತ ಕೊಟ್ಟಿದ್ದಾರೆ. ದೊಡ್ಡದು ಏರಿಯಾ ಬಂದು 1 ಸೆಂಟಿಮೀಟರ್ ಸ್ಕ್ವೇರ್, ಚಿಕ್ಕ ಏರಿಯಾ ಬಂದು 1 ಮಿಲಿಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಅದು ನೆಕ್ಸ್ಟ್ ಪ್ರೊಸೀಜರ್ ಓದು. ಹೌದು. ನಾನು ಎಷ್ಟೊತ್ತು ಏನು ಮಾಡ್ತಾ ಇದ್ದೆ ಹೇಳು? ನಾನು ಎಲ್ಲಿ ಓದ್ತಾ ಇರ್ತೀನಿ ಅಂತ ಯಾವಾಗಲೂ ನೀನು ನೋಡೋದೇ ಇಲ್ವಾ? ಹೇಳು.
and draw. ಸೊ ಏನು ಹೇಳ್ತಾ ಇದ್ದಾರೆ, ಇರ್ರೆಗ್ಯುಲರ್ ಆಬ್ಜೆಕ್ಟ್ ಅಂತಂದರೆ ಲ್ಯಾಮಿನಾ ಅಂದರೆ ಇವಾಗ 1.8 ಫಿಗರಲ್ಲಿ ಸುಮ್ಮನೆ ಏನೋ ಒಂದು ಸರ್ಕಲ್ ಥರ ಏನೋ ಒಂದು ಬಿಡಿಸಿದಿರ್ತಾನೆ ಅಮೀಬಾ ಥರ ಹಿಂಗೇನೋ ಬಿಡಿಸಿದಾರಲ್ಲ, ಇದು ಇರ್ರೆಗ್ಯುಲರ್ ಆಬ್ಜೆಕ್ಟ್ ಅಂದರೆ ಇದಕ್ಕೆ ಶೇಪ್ ಇರಲ್ಲ. ನಾವು ಶೇಪ್ ಗೊತ್ತಾದರೆ ಇದನ್ನು ಎಷ್ಟಿದೆ ಅಂತೆಲ್ಲ ಕಂಡುಹಿಡಿಬೋದು. ಕರೆಕ್ಟಾ? ಸೊ ಇದನ್ನು ಏನಂತ ಕರೀತಾರೆ, ಲ್ಯಾಮಿನಾ ಅಂತ ಕರೀತಾರೆ. ಸೊ ಗ್ರಾಫಲ್ಲಿ ಅದನ್ನೇ ಲ್ಯಾಮಿನಾ ಕೊಟ್ಟಿದ್ದಾರೆ ಅಲ್ವಾ. ಇವಾಗ ಅಲ್ಲಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸಾಂಪಲ್, ಸೊ ಏನು ಮಾಡಬೇಕು, ಫಸ್ಟ್ ಪ್ಲೇಸ್ ದ ಲ್ಯಾಮಿನಾ ಓವರ್ ಗ್ರಾಫ್ ಪೇಪರ್ ಮೇಲೆ ಲ್ಯಾಮಿನಾ ಬರ್ಕೊಬೇಕು. ಆ್ಯಂಡ್ ಡ್ರಾ ಇಟ್ಸ್ ಬೌಂಡ್ರಿ ಲೈನ್ ಆನ್ ದ ಗ್ರಾಫ್ ಪೇಪರ್ ವಿತ್ ಎ ಪೆನ್ಸಿಲ್. ಸೊ ಒಂದು ಬೌಂಡ್ರಿ ಅಂತ ಇರಬೇಕು, ಆವಾಗಲೇ ಒಂದು ಆಬ್ಜೆಕ್ಟ್ದು ಎಷ್ಟು ಏರಿಯಾ ಅಂತ ಕಂಡುಹಿಡಿಯೋಕ್ಕಾಗೋದು. ಇದು ಕ್ಲೋಸ್ ಆಗಿಲ್ಲ ಅಂತಂದರೆ ಬರೀ ಹಿಂಗೆ ಹೋಗ್ತಾನೇ ಇರುತ್ತೆ ಅಂತಾರೆ, ಅಂದರೆ ಏರಿಯಾ ಹೆಂಗೆ ಕಂಡುಹಿಡಿತೀಯ? ಹಿಂಗೆ ವಾಪಸ್ ಇಲ್ಲಿ ಕ್ಲೋಸ್ ಆಗಬೇಕು ತಾನೇ ಇದು, ಆವಾಗಲೇ ಇಷ್ಟು ಒಳಗಿರೋ ಜಾಗ ಅದು ಕಂಡುಹಿಡಿಬೋದು. ಸೊ ಗ್ರಾಫ್ ಪೇಪರ್ ಮೇಲೆ ಹಿಂಗೆ ಬರ್ಕೊತೀನಿ. ನೆಕ್ಸ್ಟ್ ಮೂನ್, ದೆನ್ ಮೂನ್ ಅಲ್ಲಿ ಏನಿದೆ ಅದನ್ನ ನೀಟಾಗಿ ಓದು. ಮೂವ್ ಕೊಟ್ಟಿದ್ದಾರಾ? ಮತ್ತೆ ಹ್ಯಾಸ್ ವೆಲ್, ಲೈನ್, ಆರ್ ಲೆಫ್ಟ್, ಏನರ್ಥ? ದೆನ್ ರಿಮೂವ್ ದ ಲ್ಯಾಮಿನಾ. ಓಕೆ, ಆಮೇಲೆ ಏನು ನಂಬರ್? ಫುಲ್ ಸ್ಕ್ವೇರ್. ಇವಾಗ ಆ ಜಾಗದಲ್ಲಿ ಫುಲ್ ಸ್ಕ್ವೇರ್ ಎಷ್ಟಿದೆ, ಅರ್ಧಂಬರ್ಧ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕು. ಫುಲ್ ಸ್ಕ್ವೇರಿಗೆ ಅವರು ಟಿಕ್ ಮಾಡಿದ್ದಾರೆ, ಅರ್ಧಂಬರ್ಧ ಸ್ಕ್ವೇರಿಗೆ ಡಾಟ್ ಇಟ್ಟಿದ್ದಾರೆ. ಕರೆಕ್ಟಾ? ಸರಿ. ಆಮೇಲೆ ನೀನು ಓದಿದ್ದೆ ಅಷ್ಟೇ. ಫುಲ್ ಸ್ಕ್ವೇರಿಗೆ ಟಿಕ್ ಮಾರ್ಕ್ ಹಾಕ್ಕೊಂಡಿದ್ಯಾ, ಹಾಫ್ ಸ್ಕ್ವೇರಿಗೆ ಡಾಟ್ ಇಟ್ಟಿದ್ಯಾ, ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಓದು. ಸೊ ಇವಾಗೇನು ಹೇಳ್ತಾ ಇದ್ದಾರೆ, ಇವಾಗ ಕಂಪ್ಲೀಟ್ ಬಾಕ್ಸ್ ಇದೆಯಲ್ವಾ ಸ್ಕ್ವೇರು, ಅದಕ್ಕೆ ಎಷ್ಟು ಏರಿಯಾ? ಆಮೇಲೆ ಅದೇ ಅರ್ಧಂಬರ್ಧ ಇರೋದು ಅದರಲ್ಲಿ ಅರ್ಧ ಅಂತ ತಗೋಬೋದು ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಫುಲ್ ಅಂತಂದರೆ ಕಂಪ್ಲೀಟ್ ಸ್ಕ್ವೇರ್ಸ್ದು ಫುಲ್ ಅಂತಂದರೆ ಅರ್ಧಂಬರ್ಧ ಇರೋದು ಅದರಲ್ಲಿ ಅರ್ಧ. ನೆಕ್ಸ್ಟು ಲೆಟ್ n ಬಿ ದ ಟೋಟಲ್ ನಂಬರ್ ಆಫ್ ಕಂಪ್ಲೀಟ್. ಸೊ ಕಂಪ್ಲೀಟ್ ಸ್ಕ್ವೇರ್ಸ್ದು n ಟೋಟಲ್ ನಂಬರು, ಅದೇ ಹಾಫ್ ಆಫ್ ಸ್ಕ್ವೇರ್ಸ್ ಇದೆಯಲ್ಲ, ಆ್ಯಂಡ್ ಮೋರ್ ದೆನ್ ಹಾಫ್ ಆರ್ ಹಾಫ್ ಸ್ಕ್ವೇರ್ಸ್ ವಿತ್ ಇನ್ ದ ಬೌಂಡ್ರಿ ಆಫ್ ಲ್ಯಾಮಿನಾ. ಸೊ ಎಲ್ಲದಕ್ಕೂ n ಅಂತಲೇ ಇಟ್ಟಿದ್ದಾರೆ ಹಂಗಂದರೆ. ಸೊ ಫಿಗರಲ್ಲಿ ಕಂಪ್ಲೀಟ್ ಸ್ಕ್ವೇರ್ಸ್ ಮಾರ್ಕ್ಡ್ ಆಸ್ ಟಿಕ್ ಮಾರ್ಕ್, ಇನ್ಕಂಪ್ಲೀಟ್ ಸ್ಕ್ವೇರ್ ಮಾರ್ಕ್ಡ್ ಆಸ್ ಡಾಟ್ ಅಂತ ಕೊಟ್ಟಿದ್ದಾರೆ. ಟೋಟಲಿ ಇವಾಗ 2 4 4 ಇದೆ. ಟೋಟಲ್ ನಂಬರ್ ಆಫ್ ಸ್ಕ್ವೇರ್ಸ್ ಅಂದರೆ n, ಇನ್ಕಂಪ್ಲೀಟ್ ಕಂಪ್ಲೀಟ್ ಎರಡೂ n ಅಂತಲೇ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ n. ಸೊ 4 + 4 8 ಆಗುತ್ತೆ. ಏರಿಯಾ ಆಫ್ ಇರ್ರೆಗ್ಯುಲರ್ ಆಬ್ಜೆಕ್ಟ್ ಬಂದು ಇಲ್ಲಿ ಏನು ಕೊಟ್ಟಿದ್ದಾರೆ ಕೆಳಗೆ, ಸಿನ್ಸ್ ಏರಿಯಾ ಆಫ್ ಒನ್ ಬಿಗ್ ಸ್ಕ್ವೇರ್ ಇಸ್ 1 centimeter into 1 centimeter, that is 1 centimeter square.
ಅಂದರೆ ಏರಿಯಾ ಆಫ್ ದ ಲ್ಯಾಮಿನಾನು n ಇಂಟು 1 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ n ಎಷ್ಟು 4 + 4 8 ಬರುತ್ತೆ. 8 ಇಂಟು 1 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ 8 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇವಾಗ ಈ ಲ್ಯಾಮಿನಾ ಈ ಯಾವ ಶೇಪು ಅಂತಲೇ ಗೊತ್ತಿಲ್ಲ. ಗ್ರಾಫ್ ಶೀಟ್ ಮೇಲೆ ಇಟ್ಟಿದ ತಕ್ಷಣ ನಮಗೆ ಕಂಪ್ಲೀಟ್ ಬಾಕ್ಸು ಮತ್ತು ಇನ್ಕಂಪ್ಲೀಟ್ ಸ್ಕ್ವೇರ್ ಸಿಕ್ತು. ಸೊ ಅದನ್ನು n ಅಂತ ಡಿನೋಟ್ ಮಾಡ್ತೀವಿ. ಟೋಟಲಿ 4 + 4 ಇದೆ 8. ಸೊ ಏರಿಯಾ ಆಫ್ ಇರ್ರೆಗ್ಯುಲರ್ ಆಬ್ಜೆಕ್ಟ್ ಇದೊಂದು ಫಾರ್ಮುಲಾ ಇಸ್ ಈಕ್ವಲ್ ಟು n ಇಂಟು 1 ಸೆಂಟಿಮೀಟರ್ ಸ್ಕ್ವೇರ್ ಮಾಡಿದಾಗ ನಮಗೆ ಆನ್ಸರ್ 8 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ? ಈ ಆ್ಯಕ್ಟಿವಿಟಿ 3ನೂ ಸೇರಿಸಿ ಹೇಳಿದ್ದೀನಿ. ಸೊ ಅಸೈನ್ಮೆಂಟ್ ನಿಮಗೆ 10 ಕೊಟ್ಟಿದ್ದೆ ಅಲ್ವಾ ಫಾರ್ಮುಲಾ. ವಾಲ್ಯೂಮಲ್ಲಿ 5, ಏರಿಯಾದಲ್ಲಿ 5 ಅಂತ. ಇವಾಗ ಇದನ್ನು ಸೇರಿಸ್ಕೋಬೇಕು. ಏರಿಯಾದಲ್ಲಿ 6. ಏರಿಯಾ ಆಫ್ ಇರ್ರೆಗ್ಯುಲರ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು n ಇಂಟು 1 ಸೆಂಟಿಮೀಟರ್ ಸ್ಕ್ವೇರ್. n ಅಂತಂದರೆ ಟೋಟಲ್ ನಂಬರ್ ಆಫ್ ಕಂಪ್ಲೀಟ್ ಆ್ಯಂಡ್ ಇನ್ಕಂಪ್ಲೀಟ್ ಸ್ಕ್ವೇರ್ಸ್. ಅರ್ಥ ಆಯ್ತಾ? ಸೊ ಡೂ ಯು ನೋ ಅಲ್ಲಿ ಏನು ಕೊಟ್ಟಿದ್ದಾರೆ? Finite thickness. For this, find the area by using the graph paper and thickness by meter rule. ಸೊ ಜಾಸ್ತಿ ಥಿಕ್ನೆಸ್ ಇರೋದು ಗ್ರಾಫ್ ಶೀಟಲ್ಲಿ ನಾವು ಕೊಟ್ಟರೆ ಏನು ಮಾಡೋದು ಅಂತಂದರೆ, ಗ್ರಾಫ್ ಪೇಪರ್ ಮೇಲೆ ಏರಿಯಾ ಕಂಡುಹಿಡಿಬೇಕು. ಆ ಥಿಕ್ನೆಸ್ ಕಂಡುಹಿಡಿಬೇಕು ಅಂತಂದರೆ ಮೀಟರ್ ರೂಲರ್ ಅಂತ. ಆವಾಗ ನಮಗೇನು ಬೇಕು? ವಾಲ್ಯೂಮ್ ಇಸ್ ಈಕ್ವಲ್ ಟು ಏರಿಯಾ ಇಂಟು ಥಿಕ್ನೆಸ್. ಸರಿನಾ? ಸೊ ಇದನ್ನು ಬೇಕಾಗುತ್ತೆ. ಸೊ ಟೋಟಲಿ 12 ಇದನ್ನು ಸೇರಿಸ್ಕೊ. 12 ಫಾರ್ಮುಲಾಸ್. ವಾಲ್ಯೂಮಲ್ಲಿ 6, ಏರಿಯಾದಲ್ಲಿ 6. ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ?